ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ದುರ್ಗಾಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇನ್ನೇನು ಮಾರ್ಗಶಿರ ಮಾಸದ ಪ್ರಾರಂಭವಾಗ್ತಾ ಇದೆ. ಅದು ಯಾವಾಗ ಪ್ರಾರಂಭವಾಗುತ್ತೆ, ವಿಶೇಷವಾಗಿ ನಾವು ಗುರುವಾರದ ಲಕ್ಷ್ಮೀ ಪೂಜೆ ಆಚರಣೆಯನ್ನು ಯಾವಾಗ ಮಾಡಬೇಕು, ಹಾಗೆ ಅಮಾವಾಸ್ಯೆ ಯಾವಾಗ, ಮಾರ್ಗಶಿರ ಅಮಾವಾಸ್ಯೆ, ಹಾಗೆ ಯಾವ ಯಾವ ದಿನ ಬಂದಿದೆ, ಎಷ್ಟು ದಿನಗಳು ಬಂದಿದೆ ಈ ಒಂದು ಗುರುವಾರದ ಲಕ್ಷ್ಮೀ ಪೂಜೆ ಅಂತ ನಾನಿಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಒಂದು ನವೆಂಬರ್ ತಿಂಗಳಲ್ಲಿ 20ನೇ ತಾರೀಕು ಅಮಾವಾಸ್ಯೆ ಬಂದಿದೆ. ಹಾಗಾಗಿ ಮೊದಲನೇ ದಿನದ ಗುರುವಾರ ಅಂದರೆ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆಯನ್ನು ನಾವು ನವೆಂಬರ್ 27ನೇ ತಾರೀಕು ಆಚರಣೆ ಮಾಡ್ಕೋಬೇಕು. ಹಾಗೆ ಎರಡನೇ ಗುರುವಾರ ಡಿಸೆಂಬರ್ 4ನೇ ತಾರೀಕು ಬಂದಿದೆ. ಹಾಗೆ ಮೂರನೇ ಗುರುವಾರ ಡಿಸೆಂಬರ್ 11ನೇ ತಾರೀಕು, ಹಾಗೆ ನಾಲ್ಕನೇ ಗುರುವಾರ ಡಿಸೆಂಬರ್ 18ನೇ ತಾರೀಕು. ಈ ರೀತಿ 4 ಗುರುವಾರಗಳು ಈ ಒಂದು ಲಕ್ಷ್ಮೀ ಪೂಜೆಯನ್ನು ನಾವು ಗುರುವಾರ ಆಚರಣೆಯನ್ನು ಮಾಡ್ಕೋಬೇಕು. ಈ ಒಂದು ಮಾರ್ಗಶಿರ ಮಾಸದ ಗುರುವಾರಗಳಂದು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸೋದ್ರಿಂದ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ದಿನಾಂಕಗಳು ಮತ್ತು ಪೂಜಾ ದಿನವನ್ನು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ವಿಶೇಷವಾಗಿ ನಾವು ಯಾವ ರೀತಿ ವಿಸರ್ಜನೆಯನ್ನು ಮಾಡ್ಕೋಬೇಕು, ಹಾಗೆ ಗುರುವಾರ ದಿನ ನಾವು ಲಕ್ಷ್ಮೀ ಸ್ಥಾಪನೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ಒಂದು ಮಾಹಿತಿ ತಿಳಿದಿರಲಿ. ಏನಂದರೆ, ನಾವು ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊತೀವಿ. ಯಥಾ ಪ್ರಕಾರ ಶುಕ್ರವಾರನೂ ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಅದು ವಿಸರ್ಜನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ಇನ್ನೊಂದು ವಿಡಿಯೋವನ್ನು ಮಾಡಿ ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವಾಗ ಅಮಾವಾಸ್ಯೆ ಬಂದಿದೆ, ಯಾವಾಗ ನಾವು ಎಷ್ಟು ದಿನಗಳು ಈ ಒಂದು ಗುರುವಾರದ ಪೂಜಾ ಆಚರಣೆಯನ್ನು ಮಾಡ್ಕೋಬೇಕು, ಇದನ್ನು ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ನಾವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ನೆರವೇರ್ತವೆ. ಹಾಗಾಗಿ ಬಂದಿರುವಂಥ ದಾರಿದ್ರ್ಯ ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಅಂತಲೇ ಒಂದು ಕತೆ ಇದೆ. ಆ ಕಥೆಯನ್ನು ಸಹ ಓದಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಪೂಜಾ ವಿಧಾನ, ಹಾಗೆ ಏನೆಲ್ಲ ವಸ್ತುವನ್ನು ಬಳಸ್ಕೊಂಡು ನಾವು ಪೂಜೆಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರಗಳು.